ಈ ಕ್ಲಬ್ಬಿನ ಬಗ್ಗೆ ಯಾರ್ಯಾರ ಕಾಲಕ್ಕೆ ಆಗಬೇಕು ಅನ್ನೋದು ಅಶೋಕ್ ಒಂದಿನ ತಡಿ ಯಾರ್ಯಾರ ಕಾಲಕ್ಕೆ ಆಗಬೇಕು ಅನ್ನೋದು ಬರೆದು ಕೊಟ್ಟಿರ್ತಾರೆ. ಅದನ್ನ ಇದು 2022 ಪ್ರಾರಂಭ ಕ್ಲಬ್ ಮಾಡ್ಬೇಕಂತೇಳಿ ನಾವು ದಿಲ್ಲಿಗೆಲ್ಲ ಓದಿ ಬೇರೆ ಬೇರೆ ಕಡೆ ಓದಿ ನೋಡಿದ್ವಿ. ಕಡೆಗೆ CID ಆಫೀಸ್ ಹೋಗ್ಬೇಕಂತ ಒಂದ್ಸರಿ ಮಾಡಿದ್ವಿ. ಆಮೇಲೆ ಇಲ್ಲಿ ಮನೆ ಪಕ್ಕದಲ್ಲಿ ಲೋಕಾಯುಕ್ತ ಐತೆ, ಅದು ಹಿಂದಿನ ಜಾಗ ಮಾಡ್ಬೇಕಂತ ಅಲ್ಲಿ ಮಾಡಿದ್ವಿ. ಬಹಳಷ್ಟು ಪ್ರಯತ್ನ ಮಾಡಿ ಬಿಟ್ಟಿವಿ. ಕೊನೆಗೆ ಕಾಲ ಕೂಡಿ ಬಂದಾಗ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಾಗ ಆಗ್ಬೇಕಂತ ಬರೆದು ಕೊಟ್ಟಿದ್ದು ಕಾಣಿಸ್ತದೆ. ಅದಕ್ಕಾಗೈತಿ ಇವತ್ತು ಅವ್ರು ಬಹಳ ಸಹೃದಯದಿಂದ ಇದಕ್ಕೆಲ್ಲದಕ್ಕೂ ಸಹಕಾರ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಹಣಕಾಸಿನ ಮಂತ್ರಿಗಳವರು, ಹಣಕಾಸು ಅವ್ರ ಕಡೆ ಇದೆ, ಮುಖ್ಯಮಂತ್ರಿ ಅವರು ಇದ್ದಾರೆ. ಎಲ್ಲಾ ರೀತಿಯಿಂದ ಶಾಸಕರು ಹೇಳಿದಂಗೆ ನಾವು ಬೇರೆ ಕ್ಲಬ್ಗೆ ಹೋದಾಗ ಒಂದ್ಸರಿ ಬೆಂಗಳೂರು ಕ್ಲಬ್ ಹೋಗಿದ್ವಿ. ನಾವು ಬೇರೆ ಇನ್ನೊಂದು ಕ್ಲಬ್ಗೆ ಚಪ್ಪಲಿ ಹಾಕೊಂಡ್ರೆ ಬಿಡ್ಲಿಲ್ಲ. ನಾವು ಕೇಳಿಲ್ಲ, ಗೆಸ್ಟ್ ಅಂತ ಕರ್ಕೊಂಡು ಹೋಗಿ ಕಡೆಗೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದಕ್ಕೆ ನಮ್ಮಲ್ಲಿ ಯಾವುದೇ ರೀತಿಯಿಂದ ಹಂಗ ರಿಸ್ಟ್ರಿಕ್ಷನ್ ಇಲ್ಲ. ಎಲ್ಲ ರೀತಿಯಿಂದ ಇಲ್ಲಿ ಏನಂದ್ರೆ ಅನುಕೂಲಗಳಾಗ್ತವೆ. ಶಾಸಕರಿಗೆ ರಿಕ್ವೆಷನ್ ಬೇಕು. ಮಂದಿ ಹೇಳ್ತಿರ್ತಾರೆ, ಅಲ್ಲಿ ಕುಂತರು ಇಲ್ಲಿ ಕುಂತರು, ಆ ಹೋಟೆಲ್ದಾಗ ಕುಂತರು ಇಲ್ಲಿ ಕುಂತರು, ಅಲ್ಲಿ ಅನೇಕರು ಇಲ್ಲಿ ಅನೇಕರು ಆಗ್ತದೆ ಹೇಳ್ತಾರೆ. ಅದೆಲ್ಲ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಬೋದು, ಏನು ತಪ್ಪೇನಿಲ್ಲ. ಯಾರು ಮುಚ್ಚಿಟ್ಬೋದು ಬೇಡ, ಮಾಡಲಿ. ಏನು ಶಾಸಕರಿಗೆ ಇರೋದು ನಮ್ಮ ಸಲುವಾಗಿ ಇರೋ ಕ್ಲಬ್ ನಮ್ಮಿದಕ್ಕೆ ಇರಲಿ. ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಶಾಸಕರಿಗೆ, ಸುಮಾರು 300 ಜನ ನಮ್ಮ ಶಾಸಕರಿಗೆ ಎಲ್ಲರಿಗೂ ಸಾಧ್ಯವಾದಂಥ ರೀತಿಯಿಂದ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣ ಮಾಡೋದು ಕ್ಲಬ್ಬಿನ ಜವಾಬ್ದಾರಿ ಇದೆ. ನಾವೆಲ್ಲ ರೀತಿಯಿಂದ ಅವ್ರು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟು ಎಲ್ಲ ಶಾಸಕರು ಸಮಾಧಾನದಿಂದ ಬಂದು ದಿನ, ಯಾಕಂದ್ರೆ ಹೇಳ್ತಿರ್ತಾರೆ 24 ಗಂಟೆ ಸಾರ್ವಜನಿಕ ಕೆಲಸ ಮಾಡಿ ಅವ್ರಿಗೂ ಸ್ವಲ್ಪ, ಅವರು ಮನುಷ್ಯರು, ಅವ್ರಿಗೂ ಸ್ವಲ್ಪ ಏನಾದರೂ ಸಮಾಧಾನ ರೆಸ್ಟ್ ಬೇಕಾಗ್ತಿದೆ. ಅಲ್ಲಲ್ಲಿ ಎಲ್ಲ ಬಂತು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕ್ಲಬ್ ಪ್ರಾರಂಭವಾಗಿದೆ. ಎಲ್ಲ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ಒಟ್ಟಿನ ಮೇಲೆ ಈ ವಿಧಾನಮಂಡಲದಲ್ಲಿ ಇದ್ದು ಯಾರ್ಯಾರು ಅಸೆಂಬ್ಲಿ ಕೌನ್ಸಿಲ್ ಕುಂತಿದ್ದಾರೆ ಅವರೆಲ್ಲರಿಗೂ ಇದನ್ನ ಅನುಕೂಲ ಮಾಡಿಕೊಡುವಂತ ವ್ಯವಸ್ಥೆ ಏನ್ ಮಾಡಿ. ಅದೇ ಆಯ್ತಪ್ಪ, ಆಯ್ತು. ರಾಜ್ಯದ MP ಗಳು ಒಟ್ಟಿನ ಮೇಲೆ ಏನಂದ್ರೆ MP ಗಳಿರ್ಬೋದು, MLA ಇರ್ಬೋದು, ಎಲ್ಲರಿಗೂ ಇದೊಂದು ಏನಂದ್ರೆ ಅವ್ರ ಕುಟುಂಬದವರು ಸಹಿತ ಕರ್ಕೊಂಡು ಬರುವಂತ ವ್ಯವಸ್ಥೆಯನ್ನು ಸಹಿತ ಇಲ್ಲಿ ಮಾಡಿದೆ. ಬರ್ಬೋದು, ಅವ್ರ ಕುಟುಂಬದವ್ರನ್ನ ಕರ್ಕೊಂಡು ಬರ್ಬೋದು. ಮತ್ತೆ ಹೆಣ್ಮಕ್ಳ ಸಲ ಸಪರೇಟ್ ಮಾಡಿದೆ, ಗಂಡು ಮಕ್ಕಳ ಸಲ ಸಪರೇಟ್ ಮಾಡಿದೆ. ಒಟ್ಟಾರೆ ನಮ್ಮ ಖಾದರ್ ಅವರು ಬಹಳ ದಿವಸದಿಂದ ಇದನ್ನ ಗೊತ್ತು, ಇದನ್ನ ಮಾಡಿ ಹೇಳಿ ಚರ್ಚೆ ಹೇಳಿ ತಲೆ ಕೆಡಿಸಿರಪ್ಪ ಏನು ಹೇಳ್ತು ಸಹಿ ಮಾಡ್ತಾ ಹೋಗ್ಬಿಟ್ಟೆ ನಾನು. ಅದಕ್ಕೆ ಖಾದರ್ ಅವರು ಇದಕ್ಕೆ ಬಹಳಷ್ಟು ಆಸಕ್ತಿ ಹೊಂದಾರೆ. ಇದು ಸದುಪಯೋಗ ಎಲ್ಲರೂ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ನಿಮ್ಗೆಲ್ಲ ಶುಭ ಅನ್ಕೊಂಡು ನನ್ನ ಮಾತು. ನಮಸ್ಕಾರ.